ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಅರೆಸ್ಟ್ ಆಗ್ತಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮುಟ್ತಾ ಇದೆ. ಯಾವ ಕಾರಣಕ್ಕೆ ಅರೆಸ್ಟ್ ಆಗ್ತಾರೆ? ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿ ಮಾಡಿದೆ ಕೋರ್ಟ್. ಹಾಗಾಗಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಅರೆಸ್ಟ್ ಆಗ್ತಾರಾ? ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಇದೆ. ಮತದಾರರಿಗೆ ಆಮಿಷ ಒಡ್ಡಿದ ಆರೋಪ ಕೇಳಿಬಂದಿತ್ತು. ಅಬಕಾರಿ ಕಾಯ್ದೆ ಐಪಿಸಿಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು. ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯದಿಂದ ಈ ಒಂದು ಆದೇಶ. ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ದ ಬಾಲಕೃಷ್ಣ ಅವರು ನ್ಯಾಯಾಲಯದ ಸಮನ್ಸ್ಗೆ ಸರಿಯಾಗಿ ಸ್ಪಂದಿಸದ ಹಿನ್ನೆಲೆ ಪ್ರಕರಣವನ್ನ ಗಂಭೀರವಾಗಿ ನ್ಯಾಯಾಧೀಶರು ಪರಿಗಣಿಸಿದ್ದಾರೆ. ಶಾಸಕರ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಇಶ್ಯೂ ಮಾಡಲಾಗಿದೆ. ಹಾಗಾಗಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಅರೆಸ್ಟ್ ಆಗ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನು ಕೋರ್ಟ್ ಇಶ್ಯೂ ಮಾಡಿದೆ. ಚುನಾವಣಾ ನೀತಿ ಸಂಹಿತೆಯನ್ನ ಯಾರು ಕೂಡ ಉಲ್ಲಂಘನೆ ಮಾಡಂಗಿಲ್ಲ. ಈ ಒಂದು ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಆರೋಪ ಇದೆ. ಜೊತೆಗೆ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ ಎಂಬ ಆರೋಪ ಕೂಡ ಇದೆ. ಇನ್ನು ಅಬಕಾರಿ ಕಾಯ್ದೆ ಐಪಿಸಿಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯದಿಂದ ಈ ಒಂದು ಆದೇಶವನ್ನ ಪ್ರಕಟ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗದೆ ಬಾಲಕೃಷ್ಣ ಅವರು ಗೈರಾಗಿದ್ರಂತೆ. ಜೊತೆಗೆ ನ್ಯಾಯಾಲಯದ ಸಮನ್ಸ್ಗೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿರುವಂತೆ. ನ್ಯಾಯಾಲಯದ ಆದೇಶ ಅಥವಾ ನ್ಯಾಯಾಲಯದ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ, ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಸೂಚನೆ ಕೊಟ್ಟಿದೆ ಅಂದ್ರೆ ಯಾರೇ ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಲೇಬೇಕಾಗಿದೆ. ಸದ್ಯಕ್ಕೆ ಈ ಒಂದು ವಿಚಾರಣೆಗೆ ಹಾಜರಾಗದೆ ಇದ್ದಿದ್ರಿಂದ ಈ ಒಂದು ಪ್ರಕರಣವನ್ನ ನ್ಯಾಯಾಧೀಶರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಾಗಾಗಿ ಶಾಸಕರ ವಿರುದ್ಧ ಈಗ ಜಾಮೀನು ರಹಿತ ಬಂಧನದ ವಾರೆಂಟ್ ಕೂಡ ಇಶ್ಯೂ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಮತದಾರರಿಗೆ ಆಮಿಷ ಒಡ್ಡಿದ ಆರೋಪ ಕೇಳಿ ಬರ್ತಾ ಇತ್ತು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ವಿರುದ್ಧವಾಗಿ. ಜೊತೆಗೆ ನ್ಯಾಯಾಲಯದ ಸಮನ್ಸ್ ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಎಂಬ ಕಾರಣಕ್ಕೆ ಈಗ ಬಾಲಕೃಷ್ಣ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆಂತಂದ್ರೆ ಈಗ ಜಾಮೀನು ರಹಿತ ಬಂಧನ ವಾರೆಂಟ್ ಕೂಡ ಇಶ್ಯೂ ಆಗಿದೆ. ಏನಾಗಬಹುದು? ಖಂಡಿತ ಸಾಹಿತ್ಯ, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಈಗ ಬಂಧನ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ. ಯಾಕೆಂತಂದ್ರೆ ಈಗಾಗಲೇ ಏನು 42ನೇ ಎಸಿಎಂಎಂ ಕೋರ್ಟ್ ಈಗ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನ ಈಗ ಜಾರಿ ಮಾಡಿರುವಂತದ್ದು. ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ ಮಾಡಿದಂತಹ ಒಂದು ಆರೋಪ ಬಾಲಕೃಷ್ಣ ಅವರ ಮೇಲೆ ಇತ್ತು. ಜೊತೆಗೆ ಮತದಾರರಿಗೆ ಆಮಿಷವನ್ನ ಒಡ್ಡಿದ ಆರೋಪ ಕೂಡ ಕೇಳಿತ್ತು. ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅಬಕಾರಿ ಕಾಯ್ದೆ ಜೊತೆಗೆ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಸೊ ಹಾಗಾಗಿ ಜೊತೆಗೆ ಕೋರ್ಟ್ಗೆ ಇವರು ಪದೇ ಪದೇ ಗೈರಾಗ್ತಾ ಇದ್ರು ಬಾಲಕೃಷ್ಣ ಅವರು. ಅಂದ್ರೆ ಕೋರ್ಟ್ ಡೇಟ್ ಇದ್ದಂತಹ ಸಮಯದಲ್ಲಿ ಅವರು ಕೋರ್ಟ್ ಮುಂದೆ ಹಾಜರಾಗ್ತಿರಲ್ಲ. ಸೊ ಹಾಗಾಗಿ ಕೋರ್ಟ್ ಮುಂದೆ ಹಾಜರಾಗದೆ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ನ್ಯಾಯಾಲಯದ ಒಂದು ಕೆಂಗಣಿಗೂ ಕೂಡ ಗುರಿಯಾಗಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಈಗ 42ನೇ ಎಸಿಎಂಎಂ ನ್ಯಾಯಾಲಯ ಈಗ ಬಾಲಕೃಷ್ಣ ಅವರಿಗೆ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನ ಈಗ ಜಾರಿ ಮಾಡಿರುವಂತದ್ದು. ಈಗ ಈ ಒಂದು ಜಾಮೀನು ರಹಿತ ಬಂಧನ ಅಂದ್ರೆ ಬಾಲಕೃಷ್ಣ ಅವರು ಅರೆಸ್ಟ್ ಆಗ್ತಾರಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ವೇಳೆ ಏನಾರ ಅರೆಸ್ಟ್ ಆದ್ರೆ ಅಂದ್ರೆ ಅವ್ರು ಕೋರ್ಟ್ ಮುಂದೆ ಹಾಜರಾಗಲೇಬೇಕಾಗುತ್ತೆ. ಒಂದು ವೇಳೆ ಕೋರ್ಟ್ ಮುಂದೆ ಹಾಜರಾಗದಿದ್ರೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.